ಕಳೆದ ತರಗತಿಯಲ್ಲಿ ನೀವು ಬಹುಪದೋಕ್ತಿಗಳು ಹೌದಲ್ವಾ ಪಾಠವನ್ನು ಪ್ರಾರಂಭ ಮಾಡಿದ್ದೇವೆ. ಬಹುಪದೋಕ್ತಿ ಅಂದ್ರೆ ಏನು ಹೌದಲ್ವಾ? ಯಾವುದೇ ರೀತಿಯಾದ ಋಣ ಘಾತಾಂಕವನ್ನು ಹೊಂದಿರದ ಅಥವಾ ಅಭಾಗಲಬ್ಧ ಘಾತವನ್ನು ಹೊಂದಿರದೇ ಇರತಕ್ಕಂಥದ್ದನ್ನ ಬೀಜೋಕ್ತಿನ ನಾವೇನಿದ್ದೀವಿ ಬಹುಪದೋಕ್ತಿ ಅಂತ ಕರಿತೀವಿ. ನೋಡಿ, x ನ ಘಾತ 2 ಪ್ಲಸ್ 3x ಪ್ಲಸ್ 4 ಇದೊಂದು ಎಂತ ಪದೋಕ್ತಿ ಇರ್ಬೋದು? ಏಕಪದನ, ದ್ವಿಪದನ, ತ್ರಿಪದನ? ಜೀವನ ಎಂತ ಪದೋಕ್ತಿ ಇದು? ತ್ರಿಪದೋಕ್ತಿ. ಇಲ್ಲಿ ಏನಾಗಿದೆ? x ನ ಘಾತ 2 ಇದೆ ಮತ್ತೆ 3x ಇದೆ, x ನ ಘಾತ 0 ಇದೆ ಮತ್ತೆ ಇಲ್ಲಿ x ನ ಘಾತ 1 ಮತ್ತೆ x ನ ಘಾತ 0 ಇದೆ ಅಂತ ಅರ್ಥ. ಕೂತ್ಕೊಳ್ಳಿ, ತಿರುಗಳು. ಆದ್ರೆ ಅದ್ರ ಬದಲಿಗೆ ಏನಾದ್ರು x ನ ಘಾತ -2 ಪ್ಲಸ್ 3x ಪ್ಲಸ್ 4 ಅಂತ ಇತ್ತಪ್ಪ ಅಂದ್ರೆ ಇದು ಬೀಜೋಕ್ತಿ ಹೌದು, ಆದ್ರೆ ಬಹುಪದೋಕ್ತಿ ಅಲ್ಲ. ಬೀಜೋಕ್ತಿ ಹೌದು, ಬಹುಪದೋಕ್ತಿ ಅಲ್ಲ. ಹಾಗೆ x ನ ಘಾತ √2 ಅಂತ ಏನಾದ್ರು ಇತ್ತು ಅಂದ್ರೂ ಕೂಡ, x ನ ಘಾತ √2 ಅಂತ ಕೂಡ ಇತ್ತು ಅಂದ್ರೂ ಕೂಡ ಅದು ಬೀಜೋಕ್ತಿ ಹೌದು, ಆದ್ರೆ ಬಹುಪದೋಕ್ತಿ ಅಲ್ಲ. ಯಾವುದೇ ರೀತಿಯಾದ ಋಣಘಾತ ಸೂಚಿಗಳಾಗ್ಲಿ ಅಭಾಗಲಬ್ಧ ಘಾತ ಸೂಚಿಗಳಾಗ್ಲಿ ಇರಬಾರದು. ಇರದಂತಹ ಬೀಜೋಕ್ತಿಗಳನ್ನು ನಾವೇನಂತ ಕರಿತೀವಿ? ಬಹುಪದೋಕ್ತಿಗಳು. ಆ ಬಹುಪದೋಕ್ತಿಗಳಲ್ಲಿ ಕೆಲವು ವಿಧಗಳಿವೆ ಅಂತ ಹೇಳಿದ್ವಿ ಮೊದಲ. ಬಹುಪದೋಕ್ತಿಗಳಿರ್ತಕ್ಕಂಥ ಸಂಖ್ಯೆಗಳನ್ನು ಆರಿಸಿ ಎಷ್ಟು ಪದಗಳಿದ್ದಾವೆ ಅನ್ನೋದನ್ನು ಅವಲಂಬಿಸಿ ಏನೇನಂತ ಕರಿತೀವಿ? ಅವನ್ನ ಏನಂತ ಕರಿತೀವಿ? ಪದೋಕ್ತಿ, ತ್ರಿಪದೋಕ್ತಿ. ಜೀವನ ನಾವು ಹೇಳ್ತೀವಿ, ಉಳಿದ್ರೆ ಹೇಳಿಲ್ವಾ? ಏನು ಎಷ್ಟು ವಿಧಗಳು? ಏಕಪದೋಕ್ತಿ, ದ್ವಿಪದೋಕ್ತಿ ಮತ್ತು ತ್ರಿಪದೋಕ್ತಿ. ಅದಕ್ಕಿಂತ ಜಾಸ್ತಿ ಇದ್ರೆ ಬಹುಪದೋಕ್ತಿ ಅಂತ ಹೇಳ್ಬಿಡ್ತೀವಿ, ಹೌದಾ? ಜಾಸ್ತಿ ನಾವು ಪದೇ ಪದೇ ಪರಿಗಣನೆ ತಾಣದ ಏನಪ್ಪ ಅಂದ್ರೆ ಏಕಪದೋಕ್ತಿ, ದ್ವಿಪದೋಕ್ತಿ ಮತ್ತು ತ್ರಿಪದೋಕ್ತಿ. ಅದೇ ರೀತಿ ಬೀಜೋಕ್ತಿಗಳನ್ನ ಬಹುಪದೋಕ್ತಿಗಳನ್ನ ಇನ್ನೊಂದು ರೀತಿ ವಿಂಗಡಣೆ ಮಾಡಿ ಈಗ ನೋಡಿ, ನಾನು ಇಲ್ಲಿ ಕೆಲವು ಸಂಖ್ಯೆಗಳು ಬರೀತೀನಿ. 2 -8 9 3ನೇ 4 ಇವೆಲ್ಲ ಬಹುಪದೋಕ್ತಿಗಳ? ಇಲ್ಲ ಬಹುಪದೋಕ್ತಿಗಳ? ಹೇಗೆ ಹೇಳ್ತೀವಿ ಬಹುಪದೋಕ್ತಿಗಳು ಅಂತ? 2 -8 9 4 3ನೇ 4 ಇವೆಲ್ಲ ಬಹುಪದೋಕ್ತಿಗಳು ಹೌದಾ? ಹೇಗೆ ಹೌದಾದ್ರೆ ಹೇಗಿರ್ಬೋದಪ್ಪ? ಅಕ್ಷಯ ಹೇಳಿದಾರ ಹೌದು ಅಂದ್ರೆ ಹೇಗೆ? ಸೊ ಇವನ್ನ ನಾವೆಲ್ಲ ಏನಂತ ಕರಿತೀವಿ ಅಂದ್ರೆ ಸ್ಥಿರ ಬಹುಪದೋಕ್ತಿಗಳು ಅಂತ ಕರಿತೀವಿ. ಯಾವುದೇ ಒಂದು ವಾಸ್ತವ ಸಂಖ್ಯೆಯನ್ನು ನಾವು ಪರಿಗಣಿಸಿದ್ರು ಕೂಡ ಅದು ಕೂಡ ಬಹುಪದೋಕ್ತಿನೇ. ಅಲ್ಲ ಏನಂತ ಕರಿತೀವಿ ನಾವು? ಸ್ಥಿರ ಬಹುಪದೋಕ್ತಿ. ಇದ್ರ ಮೇಲೆ ಯಾವಾಗಲೂ ಬದಲಾವಣೆ ಆಗೋದೇ ಇಲ್ಲ ಅಂತಹ ಬಹುಪದೋಕ್ತಿ ಆಗುತ್ತೆ. ಏನಂತ ಕರಿತೀವಿ ನಾವು? ಸ್ಥಿರ ಬಹುಪದೋಕ್ತಿಗಳು ಅಂತ ಕರಿತೀವಿ. ನಿನ್ನೆವರೆಗೂ ನೀವೇನಾಗಿತ್ತು? ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿ ಅಂತ ಅಷ್ಟೇ ಕಂಡಿದ್ರಿ. ಇಲ್ಲ ಇಲ್ಲಿ ಇಂಥ ಬಹುಪದೋಕ್ತಿಗಳು ಏನಂತೀವಿ ನಾವು? ಸ್ಥಿರ ಬಹುಪದೋಕ್ತಿಗಳು ಅಂತ ಕರಿತೀವಿ. ಏನ್ ಕರಿತೀವಿ ನಾವು? ಸ್ಥಿರ ಬಹುಪದೋಕ್ತಿಗಳು. ಇದರಲ್ಲಿ ಇನ್ನೊಂದು ಸಂಖ್ಯೆ ಬರುತ್ತೆ 0. ಇದನ್ನ ಏನಂತ ಕರಿತೀವಿ? 0 ಶೂನ್ಯ ಬಹುಪದೋಕ್ತಿ ಅಂತೀವಿ. ಇದೇನಂತ ಕರಿತೀವಿ ನಾವು? ಶೂನ್ಯ ಬಹುಪದೋಕ್ತಿ. ಫೇಸ್ಬುಕ್ ಮುಚ್ಚಿಡ್ರಿ, ನಾನು ಹೇಳಿದ ಅಷ್ಟೇ ಕಲಿಬೇಕು. ಈಗ ನಾನು ಇವತ್ತು ಪಾಠ ಮಾಡ್ತಾ ಇದ್ದೀನಿ. ಫೇಸ್ಬುಕ್ ಎಲ್ಲ ಮುಚ್ಚಿಡ್ರಿ. ಶೂನ್ಯ ಬಹುಪದೋಕ್ತಿ. ಎಂತ ಬಹುಪದೋಕ್ತಿ? ಶೂನ್ಯ ಬಹುಪದೋಕ್ತಿ, ಹೌದಾ? ಹಾಗೆ ನೋಡಿ ಇನ್ನೊಂದು ಬರ್ತದೆ. ಈಗ x + 2 x ಅರ್ಥಾಗಿರ್ತಾನೆ 2x + 3y + 5 ಇಲ್ಲೆಲ್ಲ ಇದಾವೆ. ಇಲ್ಲಿ ನೋಡಿ, ಇಲ್ಲಿ ಚರಾಕ್ಷರ x ಇದೆ, ಇಲ್ಲಿ ಚರಾಕ್ಷರ x ಇದೆ, ಇಲ್ಲಿ ಚರಾಕ್ಷರ x ಮತ್ತು y ಇದೆ, ಹೌದಾ? 2 ಚರಾಕ್ಷರಗಳಿದೆ. ಆದ್ರೂ ಕೂಡ ಇಲ್ಲೆಲ್ಲ ಅದು ಘಾತ ಸೂಚಿ, ಚರಾಕ್ಷರದ ಘಾತ ಸೂಚಿ 1ಕ್ಕಿಂತ ಹೆಚ್ಚಿದೆಯಾ? ಇಲ್ಲ 1ಕ್ಕಿಂತ ಹೆಚ್ಚಿದೆಯಾ? ಇಲ್ಲಲ್ವಾ? ಈ ರೀತಿ ಕೊಟ್ಟಿರತಕ್ಕಂತ ಬಹುಪದೋಕ್ತಿಯ ಚರಾಕ್ಷರದ ಘಾತ ಸೂಚಿಯು 1ಕ್ಕೆ ಸಮನಾಗಿದ್ದರೆ ಅದ್ರ ಜೊತೆಗೆ ಬೇರೆ ಎಷ್ಟೇ ಸಂಖ್ಯೆಗಳು ಇರ್ಬೋದು. ನೋಡಿ ಇಲ್ಲಿ ಅದ್ರ ಜೊತೆಗೆ ಒಂದು ಏನಾಗಿದೆ? ಇನ್ನೊಂದು ಬಹುಪದ, ಇನ್ನೊಂದು ಪದ 2 ಇದೆ. ಇದಕ್ಕೆ ಇದು ಏಕಪದೋಕ್ತಿ, ಇದು ತ್ರಿಪದೋಕ್ತಿ. ನೋಡಿ, ಇದು ದ್ವಿಪದೋಕ್ತಿ, ಇದು ಏಕಪದೋಕ್ತಿ, ಇದು ತ್ರಿಪದೋಕ್ತಿ. ಆದ್ರೆ ಎಲ್ಲರ ಕಡೆನೂ ಏನಾಗಿದೆ? ಗರಿಷ್ಠ ಘಾತ ಸೂಚಿ ಅಥವಾ ಡಿಗ್ರಿ ಏನಾಗಿದೆ? 1 ಆಗಿದೆ. ಕೊಟ್ಟಿರ್ತಕ್ಕಂಥ ಚರಾಕ್ಷರದ ಘಾತ ಸೂಚಿ 1 1 1 ಆಗಿರೋದ್ರಿಂದ ನಾವು ಇವನ್ನೆಲ್ಲ ಏನಂತ ಕರಿತೀವಿ ಅಂದ್ರೆ ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ಎಲ್ಲ ಏನಂತ ಕರಿತೀವಿ ನಾವು? ರೇಖಾತ್ಮಕ ಬಹುಪದೋಕ್ತಿ. ರೇಖಾತ್ಮಕ ಬಹುಪದೋಕ್ತಿ. ನೋಡಿ, ನಾವು ಅದನ್ನೇ ನಿನ್ನೆವರೆಗೂ ಮಾಡಿದ್ವಿ ಗುಂಪುಗಳು. ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿ ಅಂದ್ರೆ 3 ಬೇರೆ ಬೇರೆ ಗುಂಪಿಗೆ ಬರ್ತಾವೆ. 3 ಏನಾಗ್ತವೆ? ಬೇರೆ ಬೇರೆ ಗುಂಪಿಗೆ ಹೋಗ್ತವೆ. ಆದ್ರೆ ಇಲ್ಲಿ
ಮೂರು ಒಂದೇ ಗುಂಪು. ಯಾವ ಗುಂಪು? ಬಹುಪದೋಕ್ತಿ. ಅದಕ್ಕೆ ಹೇಳಿ ಕಾರಣ ಏನಪ್ಪಾ ಅಂದ್ರೆ ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿಯಲ್ಲಿ ಚರಾಕ್ಷರವು ಗರಿಷ್ಠ ಘಾತ ಒಂದನ್ನು ಹೊಂದಿದೆ. ಚರಾಕ್ಷರದ ಗರಿಷ್ಠ ಘಾತ ಎಷ್ಟಾಗಿದೆ? ಒಂದಾಗಿದೆ. ಹಾಗಾಗಿ ಇದನ್ನು ನಾವು ರೇಖಾತ್ಮಕ ಬಹುಪದೋಕ್ತಿ. ಇನ್ನು ಇವತ್ತು ವ್ಯತ್ಯಾಸ ಗೊತ್ತಾಯ್ತು ನೋಡಿ. ಏಕಪದನೂ ಇದೆ, ದ್ವಿಪದನೂ ಇದೆ, ತ್ರಿಪದನೂ ಇದೆ. ಅದೆಲ್ಲ ಒಂದೇ ಗುಂಪು. ಯಾವ ಗುಂಪು? ಇದು ಸ್ಪೆಷಲ್ 0. ಏನಿದು? ಇವೆಲ್ಲವೂ ಸೊನ್ನೆಯನ್ನು ಹೊರತುಪಡಿಸಿ ಉಳಿದೆಲ್ಲ ಸ್ಥಿರ ಸಂಖ್ಯೆಗಳನ್ನು ನಾವೇನಿರ್ತೀವಿ ಸ್ಥಿರ ಬಹುಪದೋಕ್ತಿಗಳನ್ನು ಕರಿತೀವಿ. 0ಯನ್ನು ವಿಶೇಷವಾಗಿ ಶೂನ್ಯ ಬಹುಪದೋಕ್ತಿ ಅಂತ ಕರಿತೀವಿ. ಹಾಗೆ ಯಾವುದೇ ಒಂದು ಚರಾಕ್ಷರದ ಘಾತ ಗರಿಷ್ಠ ಹೊಂದಿದ್ರೆ ಅವು ಎಷ್ಟೇ ಪದಗಳು ಬೇಕಾದ್ರೂ ಇರಲಿ ಎಲ್ಲ ನಾವೇನಂತ ಕರಿತೀವಿ? ರೇಖಾತ್ಮಕ ಬಹುಪದೋಕ್ತಿಗಳು ಅಂತ ಕರಿತೀವಿ. ಇದೆಲ್ಲ ಏನಂತ ಕರಿತೀವಿ ನಾವು? ರೇಖಾತ್ಮಕ ಬಹುಪದೋಕ್ತಿಗಳು ಅಂತ ಕರಿತೀವಿ. ಹಾಗೆ ನೋಡಿ x ಸ್ಕ್ವೇರ್ ಪ್ಲಸ್ 9 x ಸ್ಕ್ವೇರ್ 3x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 8 4x ಪ್ಲಸ್ 8 ನೋಡಿ. ಇದು ಏಕಪದೋಕ್ತಿ, ಇದು ದ್ವಿಪದೋಕ್ತಿ, ಇದು ಈ ಚರಾಕ್ಷರದ ಗರಿಷ್ಠ ಘಾತ ಎಷ್ಟಿದೆ ನೋಡಿ? ಹೌದಲ್ಲ ನೋಡಿ, ಅತಿ ಹೆಚ್ಚು ಘಾತ ಸೂಚಿ 2 ಇದೆ, ಇಲ್ಲೂ ಅತಿ ಹೆಚ್ಚು ಘಾತ ಸೂಚಿ 2 ಇದೆ. ಇಲ್ಲಿ ಇನ್ನೊಂದು ಚರಾಕ್ಷರ ಇರಬಹುದು, ಬಟ್ ಘಾತ ಸೂಚಿ ಹೆಚ್ಚಿರೋದು ಎಷ್ಟು? 2. ಎಲ್ಲವೂ ಏನಾಗಿದ್ದಾವೆ? ಈ 2 ಘಾತ ಸೂಚಿಗಳನ್ನ ಹೊಂದಿವೆ. ಹಾಗಾದ್ರೆ ಗುಂಪನ್ನು ಮಾಡ್ಕೊಂತ ಬಂದಾಗ ಏಕಪದೋಕ್ತಿ ಇದೆ, ದ್ವಿಪದೋಕ್ತಿ ಇದೆ, ತ್ರಿಪದೋಕ್ತಿ ಇದೆ. ಆದ್ರೆ ಇನ್ನೆಲ್ಲವೂ ಒಂದೇ ಗುಂಪಿಗೆ ಸೇರಿಸಿ ಏನಿರ್ಬೋದು? ಯೋಚನೆ ಮಾಡಿ. ಅದು ರೇಖಾತ್ಮಕ ಬಹುಪದೋಕ್ತಿ. ಇದು ಸ್ಕ್ವೇರ್ 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 ಇನ್ನೊಂದು ಪದ ಕನ್ನಡದಲ್ಲಿ ಏನಂತ ಕರಿತೀವಿ? ಸ್ಕ್ವೇರ್. ಇದಕ್ಕೆ x ನ ಘಾತ ಎಷ್ಟಿದು? ಈಗ ಇನ್ನೊಂದು ಪದವನ್ನು ಹೇಳ್ತೀನಿ, ನಿಮ್ಗೆ ಗೊತ್ತಿರ್ಬೋದು. 2 ಸ್ಕ್ವೇರ್ = 4. ಹೌದಾ? ಅಂದ್ರೆ 2ರ ವರ್ಗ 4 ಅಂತ ಹೇಳ್ತೀವಿ. 2ರ ವರ್ಗ 4. ಹಾಗಾಗಿ ಇವೆಲ್ಲವೂ ಏನಿವು? ವರ್ಗ ಬಹುಪದೋಕ್ತಿಗಳು. ಇವೆಲ್ಲ ಏನಿವು? ವರ್ಗ ಬಹುಪದೋಕ್ತಿಗಳು. ಇವೆಲ್ಲವೂ ಏನಿವು? ವರ್ಗ ಬಹುಪದೋಕ್ತಿಗಳು. ಇವೆಲ್ಲವೂ ವರ್ಗ ಬಹುಪದೋಕ್ತಿಗಳು. ಹಾಗಾದ್ರೆ x ಸ್ಕ್ವೇರ್ ಪ್ಲಸ್ 9 3x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 8 ಇವೆಲ್ಲವೂ ವರ್ಗ ಬಹುಪದೋಕ್ತಿಗಳು. ಗೊತ್ತಿರಬೇಕು ತಾನೆ? ರೇಖಾತ್ಮಕ ವರ್ಗ ನೆನಪಿಡ್ಕೋಬೇಕು. ಮುಂದೊಂದು ಮತ್ತೆ ಬರುತ್ತೆ 10ನೇ ತರಗತಿಗೆ ಒಂದು ಅಂಕಕ್ಕೆ ಮತ್ತೆ ಪುನರಾವರ್ತನೆ ಆಗ್ತಾ ಇವು. ಅರ್ಥಾಯ್ತಾ? ಇಲ್ಲಿ ನಾವೇನಂತೀವಿ? ಘಾತ ಸೂಚಿ ಅಂತೀವಿ. ಅಲ್ಲೇನ್ ಮಾಡ್ತೀವಿ? ಡಿಗ್ರಿ ಅಂತ ಕರಿತೀವಿ. ಅಲ್ಲೇನ್ ಕರಿತೀವಿ? ಡಿಗ್ರಿ ಅನ್ನೋ ಪದವನ್ನು. ಅತಿ ಹೆಚ್ಚು ಘಾತ ಸೂಚಿ ಇರೋದು ಇದಕ್ಕೆ ಡಿಗ್ರಿ 2, ಇದು ಡಿಗ್ರಿ 1, ಇದು ಡಿಗ್ರಿ 0. ಡಿಗ್ರಿ ಏನದು? 0. ಹಾಗೆ ಎಷ್ಟು ಪದ? x ಕ್ಯೂಬ್ ಪ್ಲಸ್ 27 ಮೈನಸ್ 27 x ಕ್ಯೂಬ್ ಮೈನಸ್ 27. ಹಾಗೆ 4x ಕ್ಯೂಬ್ ಮೈನಸ್ 5x ಪ್ಲಸ್ x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 7. ಹಾಗೆ ಹೌದಲ್ವಾ? ಈಗ ಬರ್ತದೆ ಇಲ್ಲಿ ಗರಿಷ್ಠ ಘಾತ ಸೂಚಿ ಎಷ್ಟಿದೆ? ಗರಿಷ್ಠ ಘಾತ ಸೂಚಿ ಎಷ್ಟಿದೆ? 3. ಹಾಗಾದ್ರೆ ನೀವು ಏನಂತ ಕರಿಬಹುದು? ನೋಡಿ, ಇದು ಏಕಪದ, ಇದು ದ್ವಿಪದ, ಇದು ಬಹುಪದ. ಆದ್ರೂ ಕೂಡ ಎಲ್ಲವೂ ಏನಾಗಿದೆ? ಗರಿಷ್ಠ ಘಾತ ಸೂಚಿ. ಚರಾಕ್ಷರದ ಗರಿಷ್ಠ ಘಾತ ಸೂಚಿ ಎಷ್ಟಾಗಿದೆ? ಪದಿಲ್ಲ ಎಷ್ಟಾಗಿದೆ? ಚರಾಕ್ಷರದ ಗರಿಷ್ಠ ಘಾತ ಸೂಚಿ 3 ಆಗಿದೆ. ಹಾಗಾಗಿ ಇವನ್ನೇ ಒಂದು ಗುಂಪು ಮಾಡ್ತೀವಿ. ಈ ಗುಂಪು ಯಾವುದು? ಘನ ಬಹುಪದೋಕ್ತಿಗಳು. ಈ ಗುಂಪು ಯಾವುದು? ಘನ ಬಹುಪದೋಕ್ತಿಗಳು. ಇಲ್ಲಿವು ಘನ ಬಹುಪದೋಕ್ತಿಗಳು. ಘನ ಅಲ್ವಾ? ನೋಡಿ, ಬಹುಪದೋಕ್ತಿಗಳು ಗುಂಪಿಗೆ ಬಂದೊಳದಲ್ವಾ? ನಿನ್ನೆ ಏನಾಗಿತ್ತು? ಕಳೆದ ತರಗತಿಯಲ್ಲಿ ಏಕಪದ, ದ್ವಿಪದ, ತ್ರಿಪದ ಅಂತ ಕಲಿತು. ಈಗ ಅದು ಏಕಪದ ಹೌದು, ದ್ವಿಪದ ಹೌದು, ತ್ರಿಪದ ಏನೋ ಅದು ಏನೇ ಆಗಿರಲಿ, ಅವನು ಮತ್ತೆ ನಾನು ನೋಡ್ತೀವಿ ಬೇರೆ ರೀತಿ ವಿಂಗಡಿಸ್ಕೊಂತ ಬಂದು ಯಾವ್ಯಾವ ಸ್ಥಿರ ಬಹುಪದೋಕ್ತಿಗಳು, ಬಹುಪದೋಕ್ತಿಗಳು ನಾವು ಲೆಕ್ಕ ಒಂದೇ 0 ಒಂದೇ ಶೂನ್ಯ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿಗಳು. ಹೇಳ್ಕಂತ ಬರಪ್ಪ ಕುಸುಮ ಒಂದ್ಸತಿ ಕೇಳಿಸಿ ಎಲ್ಲ ಒಟ್ಟಿಗೆ ಹೇಳ್ಬೇಕು. ಕುಸುಮ ನಿನ್ನ ಅವ್ರ ಜೊತೆ ಹೇಳು, ಕೂತ್ಕೊಂಡು ಹೇಳು. ಸ್ಥಿರ ಬಹುಪದೋಕ್ತಿಗಳು, ಶೂನ್ಯ ಬಹುಪದೋಕ್ತಿ, ರೇಖಾತ್ಮಕ ಬಹುಪದೋಕ್ತಿಗಳು, ವರ್ಗ ಬಹುಪದೋಕ್ತಿಗಳು, ಘನ ಬಹುಪದೋಕ್ತಿಗಳು. ಮಹೇಶ್, ರೇಖಾತ್ಮಕ ಬಹುಪದೋಕ್ತಿ ಅಂದ್ರೆ ಆ ಬಹುಪದೋಕ್ತಿ ಇರಬೇಕಾದ ಲಕ್ಷಣ ಏನಪ್ಪ? ರೇಖಾತ್ಮಕ ಬಹುಪದೋಕ್ತಿ ಅಂದ್ರೆ ಆ ಬಹುಪದೋಕ್ತಿ ಇರಬೇಕಾದ ಲಕ್ಷಣ ಏನು?
ದೇವ್ರ ತೇಜಸ್ಸು ರೇಖಾತ್ಮಕ ಬಹುಪದೋಕ್ತಿ ಅಂತ ಅನ್ಬೇಕಂದ್ರೆ ನಾನು ಏನ್ ಲಕ್ಷಣವನ್ನು ಹೊಂದಿರ್ಬೇಕು? ಆ ಬಹುಪದೋಕ್ತಿ ಯಾವ ಲಕ್ಷಣವನ್ನು ಹೊಂದಿರ್ಬೇಕು? ಸ್ವಾತಿ ಪಕ್ಷ ಏನಾಗಿರ್ಬೇಕಪ್ಪ? ಚರಾಕ್ಷರದ ಘಾತ ಎಷ್ಟಿರ್ಬೇಕು? ಚರಾಕ್ಷರದ ಘಾತವು ಗರಿಷ್ಠ ಘಾತವು ಒಂದಾಗಿರ್ಬೇಕು. ಚರಾಕ್ಷರದ ಗರಿಷ್ಠ ಘಾತ ಏನಾಗಿರ್ಬೇಕು? ಒಂದಾಗಿರ್ಬೇಕು. ಏನಾಗಿರ್ಬೇಕಪ್ಪ? ರೇಖಾತ್ಮಕ ಬಹುಪದೋಕ್ತಿದ್ರೆ ಏನ್ ಒಂದಾಗಿರ್ಬೇಕು? ಚರಾಕ್ಷರದ ಗರಿಷ್ಠ ಘಾತ ನೋಡಿ, ಇಲ್ಲೆಲ್ಲ ನೋಡಿ ಎಕ್ಸ್ ನ ಘಾತ ಹಿಡಿದಿಲ್ಲ, ಎಕ್ಸ್ ನ ಘಾತ ಹಿಡಿದಿಲ್ಲ, ಎಕ್ಸ್ ನ ಘಾತ ಹಿಡಿದಿಲ್ಲ. ಇಲ್ಲೆಲ್ಲೂ ಕೂಡ ಎಕ್ಸ್ ಗೆ ಘಾತ ಏನಿಲ್ಲ ಅನ್ನೋದೇನೋ ಒಂದಿದೆ ಅಂತ ಅರ್ಥ. ಏನನ್ಬೇಕು? ರೇಖಾತ್ಮಕ ಬಹುಪದೋಕ್ತಿ ಅಂದ್ರೆ ಏನನ್ಬೇಕು ನೀವು? ಕೊಟ್ಟಿರುವ ಬಹುಪದೋಕ್ತಿಯ ಚರಾಕ್ಷರವು ಗರಿಷ್ಠ ಘಾತ ಒಂದನ್ನು ಹೊಂದಿದ್ದರೆ. ಚರಾಕ್ಷರವು ಗರಿಷ್ಠ ಘಾತ ಒಂದನ್ನು ಹೊಂದಿದೆ. ಅಲ್ಲಿ ಎಷ್ಟು ಪದಗಳು ಬೇಕಾದ್ರೆ ಇರಬಹುದು? ಏಕಪದ ಇರಬಹುದು, ದ್ವಿಪದ ಇರಬಹುದು, ತ್ರಿಪದ ಇರಬಹುದು. ಅವೆಲ್ಲ ಒಂದೇ ಗುಂಪು. ಯಾವುದೋ ರೇಖಾತ್ಮಕ ಬಹುಪದೋಕ್ತಿ. ಅದ್ರ ಹೇಳಿ ಕಾರಣ ಏನು? ಚರಾಕ್ಷರದ ಗರಿಷ್ಠ ಘಾತ ಎಷ್ಟು? 1. ಈಗ ಮಹೇಶ ಇದನ್ನೇ ಆಧರಿಸಿ ವರ್ಗ ಬಹುಪದೋಕ್ತಿ ವಾಕ್ಯನ ಏನಂತ ಮಾಡ್ತೀಯಪ್ಪ ನೀನು? ಅದನ್ನೇ ಆಧರಿಸಿ ಈಗ ರೇಖಾತ್ಮಕ ಬಹುಪದೋಕ್ತಿ ನಾನು ಒಂದು ವಿಷಯವನ್ನು ಹೇಳಿದೆ. ಚರಾಕ್ಷರದ ಕೊಟ್ಟಿರುವ ಬಹುಪದೋಕ್ತಿ ಚರಾಕ್ಷರದ ಘಾತ ಗರಿಷ್ಠ ಘಾತ ಹೊಂದಿದ್ರೆ ಅದನ್ನ ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ಹಾಗೆ ಕೊಟ್ಟಿರುವ ಬಹುಪದೋಕ್ತಿಯ ಒಂದು ಕೇಳೋಣ. ಹೇಳ್ತೀರಮ್ಮ, ಕೊಟ್ಟಿರುವ ಬಹುಪದೋಕ್ತಿಯ ಇಲ್ಲಿ ಗರಿಷ್ಠ ಘಾತ ಎಷ್ಟಿರ್ಬೇಕು? ಇಲ್ಲಿ ಗರಿಷ್ಠ ಘಾತ ಎಷ್ಟಿರ್ಬೇಕು? 2. ಅಷ್ಟೇ ಹೇಳಿದ್ರಾಯ್ತು. ಕೊಟ್ಟಿರುವ ಬಹುಪದೋಕ್ತಿಯ ಗರಿಷ್ಠ ಘಾತ ಚರಾಕ್ಷರದ ಗರಿಷ್ಠ ಘಾತ 2 ಆಗಿದ್ರೆ ಅದನ್ನ ಏನಂತಿರ್ತೀವಿ? ವರ್ಗ ಬಹುಪದೋಕ್ತಿ. ಹೇಳೋದ್ಸತಿ ಕೊಟ್ಟಿರುವ ಚರಾಕ್ಷರದ ಬಹುಪದೋಕ್ತಿಯ ಚರಾಕ್ಷರದ ಒಟ್ಟು ಗರಿಷ್ಠ ಘಾತ 2 ಆಗಿರಬೇಕು. ಎಂತ ಗರಿಷ್ಠ ಘಾತ 2 ಆಗಿರ್ಬೇಕು ಅಂತ ಹೇಳ್ತಾನೋ? ಒಟ್ಟು ಅಲ್ಲ ಕಣೋ, ಒಂದೇ. ಹೌದಲ್ವಾ? ಏನಾಗಿರ್ಬೇಕು? ಒಂದೇ. ಗರಿಷ್ಠ ಘಾತ ಎಷ್ಟಾಗಿರ್ಬೇಕು? 2 ಆಗಿರ್ಬೇಕು. ಗರಿಷ್ಠ ಘಾತ ಎಷ್ಟಾಗಿರ್ಬೇಕು? 2 ಆಗಿರ್ಬೇಕು. ಕೊಟ್ಟಿರುವ ಬಹುಪದೋಕ್ತಿ ಚರಾಕ್ಷರದ ಗರಿಷ್ಠ ಘಾತ 2 ಆಗಿದ್ರೆ ಅದನ್ನ ಏನಂತ ಹೇಳಿದ್ವಿ ನಾವು? ಹಾಗಾದ್ರೆ ಘನ ಬಹುಪದೋಕ್ತಿ ಯಾರು ಹೇಳಿದ್ರು? ಘನ ಬಹುಪದೋಕ್ತಿ ವಾಕ್ಯನ ಯಾರು ಹೇಳಿದ್ರು? ಬರೀ ಜೀವನ ಅಕ್ಷಯ ಹೇಳೋದಲ್ಲ. ಸ್ವಾತಿ ಮಾಡೋಣ, ಟ್ರೈ ಮಾಡೋಣ. ಬಟ್ ನನ್ನ ಮುಂದೆ ಒಂದು ವಾಕ್ಯ ಹೇಳ್ತೀನಿ ನೋಡಿ. ಕೊಟ್ಟಿರುವ ಬಹುಪದೋಕ್ತಿ ಗರಿಷ್ಠ ಘಾತ ಚರಾಕ್ಷರದ ಗರಿಷ್ಠ ಘಾತ 2 ಆಗಿದ್ರೆ ಅದನ್ನ ವರ್ಗ ಬಹುಪದೋಕ್ತಿ ಇರುತ್ತೆ. ಹಾಗೆ ಹೇಳು, ಕೊಟ್ಟಿರುವ ಬಹುಪದೋಕ್ತಿ ಅಂತ ಶುರು ಮಾಡು, ಅಥವಾ ದತ್ತ ಬಹುಪದೋಕ್ತಿ ಅಂತ ಶುರು ಮಾಡು. ಕೊಟ್ಟಿರುವ ಅಂತ ಹೇಳಿದ್ರು ಅಷ್ಟೇಯ, ದತ್ತ ಬಹುಪದೋಕ್ತಿ ಅಂತ ಹೇಳಿದ್ರು ಅಷ್ಟೇ. ಹೇಳೋಣ, ಇಬ್ರು ಹೇಳ್ರಿ. ನಾನು ಜೀವನ ಹೇಳ. ಕೊಟ್ಟಿರುವ ಆಮೇಲೆ ಘನ ಆಮೇಲೆ ಬರುತ್ತೆ. ಕೊಟ್ಟಿರುವ ಬಹುಪದೋಕ್ತಿಯಲ್ಲಿ ಗರಿಷ್ಠ ಸಂಖ್ಯೆ 3 ಹೊಂದಿದ್ದರೆ ಅದನ್ನು ಘನ ಬಹುಪದೋಕ್ತಿ. ಗರಿಷ್ಠ ಘಾತ ಸಂಖ್ಯೆ 3 ಹೊಂದಿದ್ದರೆ ಅದನ್ನು ಘನ ಬಹುಪದೋಕ್ತಿ. ಗರಿಷ್ಠ ಘಾತ ಸಂಖ್ಯೆ ಹೌದಲ್ವಾ? ಕೊಟ್ಟಿರುವ ಬಹುಪದೋಕ್ತಿಯಲ್ಲಿ ಮೊದಲು ಬಹುಪದೋಕ್ತಿ ಗರಿಷ್ಠ ಘಾತ ಸಂಖ್ಯೆ, ಕೊಟ್ಟಿರುವ ಬಹುಪದೋಕ್ತಿ ಗರಿಷ್ಠ ಘಾತ ಸಂಖ್ಯೆ 3 ಆಗಿದ್ದರೆ ಅದನ್ನ ಏನಂತೀವಿ ನಾವು? ಘನ ಬಹುಪದೋಕ್ತಿ. ಹಾಗೆ ಚತುರ್ಥ ಪಂಚಮಿ ಅಂತ ಹೇಳ್ಕೊಂತ ಹೋಗೋದು. ನಮ್ಗೆ ಈ 3 ಇವೆ 5 ಬಹಳ ಮುಖ್ಯ. ಅದಕ್ಕೆ ತಾನೆ ಬರ್ಕಲ್ ಹೇಳ್ತೀವಿ. ಬರ್ಕಲ್ಗೆ ಬರ್ಕೊಂಡು ಮಹೇಶ್ ಏನ್ ಮಾಡ್ತಿದ್ಯಾ? ಬರ್ಕೊಳ್ಳೋ, ತೆಗಿಯೋ, ನೋಟ್ಸ್ ತೆಗಿಯೋ.
ನಾವು ಶೂನ್ಯ ಬಹುಪದೋಕ್ತಿ ಅಂದ್ರೆ ಏನು, ಸ್ಥಿರ ಬಹುಪದೋಕ್ತಿ ಅಂದ್ರೆ ಏನು ಅದಲ್ವಾ? ಅನಂತರ ರೇಖಾತ್ಮಕ ಬಹುಪದೋಕ್ತಿ ಅಂದ್ರೆ ಏನು, ಅನಂತರ ವರ್ಗ ಬಹುಪದೋಕ್ತಿ ಅಂದ್ರೆ ಏನು, ಅನಂತರ ಇದರಲ್ಲಿ ನಾವು ಶೂನ್ಯ ಬಹುಪದೋಕ್ತಿ ಮತ್ತು ಸ್ಥಿರ ಬಹುಪದೋಕ್ತಿಗಳನ್ನು ಹೊರತುಪಡಿಸಿ ರೇಖಾತ್ಮಕ ಬಹುಪದೋಕ್ತಿ ಮತ್ತು ವರ್ಗ ಬಹುಪದೋಕ್ತಿ ಮತ್ತು ಘನ ಬಹುಪದೋಕ್ತಿ ಮುಂತಾದವುಗಳನ್ನು ನಾವು ಒಂದು ಸಾಮಾನ್ಯ ರೂಪ ಅಥವಾ ಆದರ್ಶ ರೂಪದಲ್ಲಿ ಬರೆಯಬಹುದು. ಸಾಮಾನ್ಯ ರೂಪ ಅಥವಾ ಆದರ್ಶ ರೂಪದಲ್ಲಿ ಬರೆಯಬಹುದು. ಹೆಂಗಪ್ಪ ಅಂದ್ರೆ ನೋಡಿ, ಮೊದಲನೇದಾಗಿ ಈ ರೇಖಾತ್ಮಕ ಬಹುಪದೋಕ್ತಿಯನ್ನ ನಾವು ಡಿಗ್ರಿ ಎಷ್ಟಾಗಿರುತ್ತೆ? ರೇಖಾತ್ಮಕ ಬಹುಪದೋಕ್ತಿ ಡಿಗ್ರಿ ಎಷ್ಟು? 1. ಅದರ ಡಿಗ್ರಿ ಎಷ್ಟು? 1. ನೋಡಿ, ಇದನ್ನ ax ಪ್ಲಸ್ b ಅಂತ ಬರೀಬಹುದು. ಏನಂತ ಬರೀಬಹುದು? ax ಪ್ಲಸ್ b ಎನ್ನುವುದು ರೇಖಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ. ಎಂತ ರೂಪ ಅಂತ ಹೇಳ್ತೀವಿ ನೀವು? ಆದರ್ಶ ರೂಪ. ಇಲ್ಲಿ ಎ ಮತ್ತು ಬಿ ಗಳು ವಾಸ್ತವ ಸಂಖ್ಯೆಗಳು. ಎ ಮತ್ತು ಬಿ ಗಳೇನು? ವಾಸ್ತವ ಸಂಖ್ಯೆಗಳು. ಮತ್ತೆ ಗಮನಿಸಿ, ಮತ್ತೆ ಏನಾಗಿರಬೇಕಪ್ಪ ಅಂದ್ರೆ ಎ 0 ಆಗಿರಬಾರ್ದು, ವಾಸ್ತವ ಸಂಖ್ಯೆಗಳು. ಮತ್ತು ಎ ಇಸ್ ನಾಟ್ ಈಕ್ವಲ್ ಟು 0. ಎ ಇಸ್ ನಾಟ್ ಈಕ್ವಲ್ ಟು 0. ಯಾಕಪ್ಪ ಅಂದ್ರೆ ಎ 0 ಆಯ್ತು ಅಂದ್ರೆ 0 ಇಂದ x ನ ಗುಣಲಬ್ಧ 0 ಆಗ್ಬಿಟ್ಟು ಕೊನೆಗೆ ಬಿ ಒಂದೇ ಉಳ್ಕೊಳ್ಳುತ್ತೆ. ಬಿ ಅಂದ್ರೆ ಒಂದು ವಾಸ್ತವ ಸಂಖ್ಯೆ. ಸೊ ಸಂಖ್ಯೆಗಳನ್ನ ಎಂತ ಬಹುಪದೋಕ್ತಿಗಳು ಅಂತ ಕರಿತೀವಿ? ಸ್ಥಿರ ಬಹುಪದೋಕ್ತಿ ಅಂತ ಕರಿತೀವಿ. ಹೌದಪ್ಪ? ಸಿಂಚನ ಸಂಖ್ಯೆಗಳನ್ನ ಏನಂತ ಕರಿತೀವಿ? ಸ್ಥಿರ ಬಹುಪದೋಕ್ತಿ. ಹಾಗಾಗಿ ಅದೇನಾಗುತ್ತೆ? ಸ್ಥಿರ ಬಹುಪದೋಕ್ತಿ ಆಗುತ್ತೆ. ಹಾಗಾಗಿ ನಾವೇನಂತ ಹೇಳ್ಬೇಕು? ಕಂಡೀಷನ್ ಎ ಮತ್ತು ಬಿ ವಾಸ್ತವ ಸಂಖ್ಯೆಗಳಾಗೋದ್ರ ಜೊತೆಗೆ ಅಲ್ಲಿ ಏನಾಗಿರ್ಬೇಕು? ಎ ಇಸ್ ನಾಟ್ ಈಕ್ವಲ್ ಟು 0. ಎ 0 ಆಗಿರ್ಬೇಕು. ಹಾಗೆ ಎರಡನೇದಾಗಿ ವರ್ಗ ಬಹುಪದೋಕ್ತಿ. ಈ ವರ್ಗ ಬಹುಪದೋಕ್ತಿಯಲ್ಲಿ ಇದನ್ನು ಕೂಡ ನಾವೇನ್ ಮಾಡಬಹುದು? ಒಂದು ಆದರ್ಶ ರೂಪದಲ್ಲಿ ಬರೀತೀವಿ. ಯಾವ ರೀತಿಯಪ್ಪ ಅಂದ್ರೆ ax² ಪ್ಲಸ್ bx ಪ್ಲಸ್ c ಅಂತ. ax² ಪ್ಲಸ್ bx ಪ್ಲಸ್ c. ಹೌದಲ್ವಾ? ಇಲ್ಲಿ ಹಾಗಾದ್ರೆ ಇದರ ಹಿಂದಿನ ಉದಾಹರಣೆ ನೋಡ್ಕೊಂಡು ನೀವೇ ಎ ಬಿ ಮತ್ತು ಸಿ ಗಳು ಏನಿರಬಹುದು? ಎ ಬಿ ಮತ್ತು ಸಿ ಗಳೇನವು? ವಾಸ್ತವ ಸಂಖ್ಯೆಗಳು.
ಮೊದಲನೇ ಪಾಠ ಕೇಳಿದ್ರಪ್ಪ ಈ ವರ್ಷದಲ್ಲಿ ಹೌದಲ್ವಾ? ಈ ವರ್ಷದ ಮೊದಲನೇ ಪಾಠ ಕೇಳಿದ್ರೆ ಹೌದಲ್ವಾ? ಎಲ್ಲವನ್ನೂ ಸೇರ್ಪಡಿದ್ವಿ ನಾವು. ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನು ಒಟ್ಟಾಗಿ ಏನಂತ ಕರಿತೀವಿ ನಾವು? ವಾಸ್ತವ ಸಂಖ್ಯೆಗಳು ಅಂತ. ಹಂಗೆ ಅದು ರೂಟ್ ಅಭಾಗಲಬ್ಧನಾಗಿರ್ಬೋದು ಭಾಗಲಬ್ಧನಾಗಿರ್ಬೋದು ಎ ಬಿ ಸಿ. ಆದ್ರೆ ಇದರ ಘಾತ ಮಾತ್ರ ಅಭಾಗಲಬ್ಧ ಆಗಿರಂಗಿಲ್ಲ, ಋಣ ಸಂಖ್ಯೆ ಆಗಿರಂಗಿಲ್ಲ. ಹೇಳಿದ್ದು ಹೌದಲ್ವಾ? ಸೊ ಎ ಬಿ ಸಿಗಳು. ಹಾಗಾದ್ರೆ ಎಂತ ರೂಪ ಇದು? ಆದರ್ಶ ರೂಪ. ಆದರ್ಶ ರೂಪ. ಎ ಬಿ ಸಿಗಳು ವಾಸ್ತವ. ವೆರಿ ಗುಡ್. ವಾಸ್ತವ ಸಂಖ್ಯೆಗಳು. ಮತ್ತೆ ಯಾವ್ದು ಸೊನ್ನೆ ಆಗಂಗಿಲ್ಲ. ಹಾ, ಮತ್ತು ಎ ಇಸ್ ನಾಟ್ ಈಕ್ವಲ್ ಟು ಎ ಸೊನ್ನೆ ಆದ್ರೆ ಏನಾಗುತ್ತೆ? ಮತ್ತೆ ಏನಾಗುತ್ತೆ ಇದು? 0 ಇಂಟು ಎಕ್ಸ್ ಸೊನ್ನೆ ಆಗಿ ಬರೀ ಬಿ ಎಕ್ಸ್ ಪ್ಲಸ್ ಸಿ ಉಳ್ಕೊಳತ್ತೆ. ಬಿ ಎಕ್ಸ್ ಪ್ಲಸ್ ಸಿ ಅಂದ್ರೆ ಅದೆಯಾ, ಎ ಎಕ್ಸ್ ಪ್ಲಸ್ ಬಿ ಅಂದ್ರೆ ಅದೆಯಾ. ಮತ್ತೇನಾಗುತ್ತೆ? ಅದು ರೇಖಾತ್ಮಕ ಬಹುಪದೋಕ್ತಿ ಆಗಿಬಿಡುತ್ತೆ. ಏನಾಗುತ್ತದು? ರೇಖಾತ್ಮಕ ಬಹುಪದೋಕ್ತಿ. ಹಾಗಾಗಿ ಎ ಮಾತ್ರ ಸೊನ್ನೆ ಆಗಾಗಿಲ್ಲ. ನೀವು ಬರೀ ಏನ್ ಗೊತ್ತಾ, ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಅಂತ ಬರೋದು ಕೂಡ ಅದು ವರ್ಗ ಬಹುಪದೋಕ್ತಿನೇ. ಅಲ್ಲಿ ಮೂರು ಸಂಖ್ಯೆ ಇರ್ಬೇಕಂತ ಏನಿಲ್ಲ, ಮೂರು ಪದಗಳು ಇರ್ಬೇಕಂತ ಏನಿಲ್ಲ. ಬಟ್ ಎಕ್ಸ್ ನ ಘಾತ ಏನಾಗಿರ್ಬೇಕು? ಎಕ್ಸ್ ನ ಸಹಗುಣಕ ಒಂದಾಗಿದೆ. ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಏನಾಗಿದೆ? ಒಂದು. ಅದೇನಾದ್ರು ಸೊನ್ನೆ ಅಂತಂದ್ರೆ ವರ್ಗನೇ ಹೋಗ್ಬಿಡುತ್ತಲ್ಲ, ಹೌದಾ? ವರ್ಗನೇ ಹೋಗುದು. ಹಾಗೆ ಕೊನೆಯದಾಗಿ ಬಹಳ ಅನುಭವಿಸಿರ್ತಕ್ಕಂಥ ನಾವು ಈ ವರ್ಷ ಅಧ್ಯಯನ ಮಾಡತಕ್ಕಂಥದ್ರಲ್ಲಿ ಮೂರನೇ ಯಾವುದು? ಘನ ಬಹುಪದೋಕ್ತಿ. ಹಾಗಾದ್ರೆ ಇದ್ರ ಆದರ್ಶ ರೂಪ ಇದಿರ್ಬೋದು ಎರಡು. ಘನ ಬಹುಪದೋಕ್ತಿ ಆದರ್ಶ ರೂಪ ಇದಿರ್ಬೋದು. ಹೇಳ್ಕೆಂತಾವು ಏನಾಗಿದ್ರಲ್ಲಿ ಎ ಮತ್ತು ಬಿ ಎಕ್ಸ್ ಇದೆ, ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಆಗಿದೆ. ನೆಕ್ಸ್ಟ್ ಏನಾಗಬೇಕು? ಎಕ್ಸ್ ಕ್ಯೂಬ್. ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್. ಮುಂದೆ ಘಾತಗಳು ಇಳಿಕೆ ಚರಾಕ್ಷರದಲ್ಲಿ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ. ಏನಿದು? ಆದರ್ಶ ರೂಪ. ಯಾವ್ದಾರ ಆದರ್ಶ ರೂಪ? ಘನ ಬಹುಪದೋಕ್ತಿಯ ಆದರ್ಶ ರೂಪ. ಇಲ್ಲಿ ಎ ಬಿ ಮತ್ತು ಸಿ ಗಳು, ಎ ಬಿ ಸಿ ಮತ್ತು ಡಿ ಗಳು ಏನು? ವಾಸ್ತವ ಸಂಖ್ಯೆ. ಎ ಬಿ ಸಿ ಮತ್ತು ಡಿ ಗಳು ಏನವು? ವಾಸ್ತವ ಸಂಖ್ಯೆ. ವಾಸ್ತವ ಸಂಖ್ಯೆಗಳು. ವಾಸ್ತವ ಸಂಖ್ಯೆಗಳು. ಮತ್ತು ಎ ಸೊನ್ನೆ ಆಗಬಾರದು. ಎ ಶುಡ್ ನಾಟ್ ಬಿ ಈಕ್ವಲ್ ಟು 0. ಎ ಶುಡ್ ನಾಟ್ ಬಿ ಈಕ್ವಲ್ ಟು 0. ಎ ಇಸ್ ನಾಟ್ ಈಕ್ವಲ್ ಟು 0. ಎ ಶುಡ್ ನಾಟ್ ಬಿ ಈಕ್ವಲ್ ಟು 0. ಇವು ಸೊನ್ನೆ ಆಗಿರಬಾರದು. ಅರ್ಥಾಗ್ತಿದೆ ತಾನೆ? ಇವನ್ನ ನಾವೇನಂತೀವಿ? ಆದರ್ಶ ರೂಪಗಳು ಅಂತೇಳಿ. ಹೌದಾ? ರೇಖಾತ್ಮಕ ಬಹುಪದೋಕ್ತಿಯು ax ಪ್ಲಸ್ b ರೂಪದಲ್ಲಿ ಇರುತ್ತದೆ. ವರ್ಗ ಬಹುಪದೋಕ್ತಿಯು ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ರೂಪದಲ್ಲಿ ಇರುತ್ತದೆ. ಘನ ಬಹುಪದೋಕ್ತಿಯು ax ಕ್ಯೂಬ್ ಪ್ಲಸ್ bx ಸ್ಕ್ವೇರ್ ಪ್ಲಸ್ cx ಪ್ಲಸ್ d ಇರುತ್ತದೆ. ನಾಲ್ಕು ಪದಗಳು ಇರಲೇಬೇಕಂತ ಏನಿಲ್ಲ. ಇಲ್ಲೂ ಮೂರು ಪದಗಳು ಇರಲೇಬೇಕಂತಿಲ್ಲ, ಇಲ್ಲಿ ಎರಡು ಪದಗಳು ಇರಲೇಬೇಕಂತ ಏನಿಲ್ಲ. ಬಟ್ ಅತಿ ಹೆಚ್ಚು ಅಂದ್ರೆ ಇಲ್ಲಿ ನಾಲ್ಕು ಪದಗಳು, ಇಲ್ಲಿ ಅತಿ ಹೆಚ್ಚು ಅಂದ್ರೆ ಇಲ್ಲಿ ಅತಿ ಹೆಚ್ಚು ಅಂದ್ರೆ ಎರಡು ಪದಗಳು. ಅರ್ಥ ಆಯ್ತಲ್ಲ? ಸೊ ನಂಬರ್ಗಳಿಲ್ಲ. ಆದರ್ಶ ರೂಪಗಳು ಇವೇನಿವು? ಬಹುಪದೋಕ್ತಿಗಳ ಆದರ್ಶ ರೂಪಗಳು. ಏನ್ ಮಾಡ್ತಿದ್ಯಾ? ಏನ್ ನಿನ್ನ ಹೆಸರು ಮಾಡ್ತಾ ಇರ್ತಲ್ಲ ಸಂಜೆ ಏನ್ ಮಾಡ್ತಿದ್ಯಾ? ಬರ್ಕ ನೀಟಾಗಿ ಬರ್ಕ.
ಇಷ್ಟೆಲ್ಲ ಬರ್ಕೊಳ್ಬೇಕು ಅರ್ಥವಿಲ್ಲ. ಮನುಷ್ಯ ಬರ್ಕೊಂಡೇನಾ? ಅನಿಲ್ಲ ನೀನು ಆಯ್ತು. ಈಗ ಕಳೆದ ತರಗತಿ ಮತ್ತು ಈ ತರಗತಿಯಲ್ಲಿ ಮಾಡಿದ ಪಾಠದ ಮೇಲೆ ಅಭ್ಯಾಸ ಇದೆ. ಅಭ್ಯಾಸದ ಒಂದೊಂದು ಲೆಕ್ಕಗಳನ್ನ ಬಿಡಿಸೋಣ, ಹೌದಲ್ವಾ? ಆಮೇಲೆ ನಿಮ್ಗೆ ಅಭ್ಯಾಸ ಬಿಡಿಸ್ಲಿಕ್ಕಿಲ್ಲ ಅಂತಂದ್ರೆ ಹೋಮ್ವರ್ಕ್ ಅಭ್ಯಾಸ ಕೊಡ್ತೀನಿ. ಅಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳೇನು, ಅದರ ಅರ್ಥ ಏನು ಅಂತ ಹೇಳ್ತಾ ಹೋಗ್ತೀನಿ. ಅರ್ಥ ಆಗ್ತಿದ್ದಾನೆ? ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಏನಂದ್ರ ಅರ್ಥಗಳೇನು ಅಂತ ಹೇಳ್ತಾ ಹೋಗ್ತೀನಿ. ಅಲ್ಲಿ ಈ ಕೆಳಗಿನವುಗಳಲ್ಲಿ ಯಾವ ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿಗಳಾಗಿವೆ ಮತ್ತು ಯಾವುವು ಅಲ್ಲ ಅಂತ ಕೇಳಿದರೆ, ಒಂದು ಚರಾಕ್ಷರ ಇರ್ತಕ್ಕಂಥ ಬಹುಪದೋಕ್ತಿಗಳಾಗಿವೆ ಮತ್ತು ಅಲ್ಲ ಅಂತ ಹೇಳಿದರು. ಸೊ ನಾನು ಅದರಲ್ಲಿ ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ, ಅದು ಹೌದಲ್ಲ ಅಂತ ನೀವು ಹೇಳಬೇಕು. ಮೂರನೇದು ಬಹುಪದೋಕ್ತಿ ಹೌದೋ ಅಲ್ವೋ, ಮೂರನೇದು ಬಹುಪದೋಕ್ತಿ ಹೌದೋ ಅಲ್ವೋ. ಅಲ್ಲ, ಯಾಕಲ್ಲ? ರೂಢಿ ಇದೆ, ರೂಟ್ ಆಫ್ ಟಿ ಇದೆ. ನಿಮ್ಗೆ ಹೇಳಿದ್ದೆ, ಯಾವುದೇ ಕಾರಣಕ್ಕೂ ಅಭಾಗಲಬ್ಧ ಕೊಟ್ಟಿರುವ ಚರಾಕ್ಷರವು ಅಭಾಗಲಬ್ಧ ಮೂಲವನ್ನ ಹೊಂದಿರುವಂತಿಲ್ಲ ಅಂತ. ಹೌದಲ್ವಾ? ವೆರಿ ಗುಡ್. ಅರ್ಥ ಮಾಡ್ಕೊಂಡಿದ್ರೆ ಕೊಟ್ಟಿರುವ ಚರಾಕ್ಷರ ಏನು ಹೊಂದಿಲ್ಲ? ಅಭಾಗಲಬ್ಧ ಮೂಲವನ್ನ ಹೊಂದಿಲ್ಲ. ಹಾಗೆ ಇಲ್ಲಿ ಈ ಕೆಳಗಿನ ಎರಡನೇ ಪ್ರಶ್ನೆ ಬಂದ್ರೆ ಅರ್ಥ ಆಗಿದೆ ನಿಮ್ಗೆ, ಅದಕ್ಕೆ ಉತ್ತರವನ್ನ ಮಾಡ್ಕೋవాలి. ಎರಡನೇ ಪ್ರಶ್ನೆ ಬಂದ್ರೆ ಈ ಕೆಳಗಿನ ಪ್ರತಿಯೊಂದರಲ್ಲೂ ಎಕ್ಸ್ ಸ್ಕ್ವೇರ್ ನ ಸಹಗುಣಕಗಳನ್ನು ಬರೆಯಿರಿ ಅಂತಿದೆ. ಎಲ್ಲೆಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಅದ್ರ ಪಕ್ಕದಲ್ಲಿ ಸಂಖ್ಯೆ ಏನಿದೆ ನೋಡಿ, ಸಹಗುಣಕ ಏನಿದೆ ನಾನು ಹೇಳ್ತೇನೆ. ಮೊದಲನೇದರಲ್ಲಿ ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಏನಿದೆ? ಒಂದನೇದರಲ್ಲಿ ಎಕ್ಸ್ ಸ್ಕ್ವೇರ್ ಪಕ್ಕ ಏನಿದೆ? ಪ್ಲಸ್ ಐತೆ. ಅದು ಸಹಗುಣಕ ಏನಂತಾರೆ? ಒಂದು. ಅಲ್ಲಿ ಯಾವ ಸಂಖ್ಯೆ ಇಲ್ಲ ಅಂದ್ರೆ ಏನಂತದೋ ಒಂದು ಎಕ್ಸ್ ಸ್ಕ್ವೇರ್ ಇದೆ ಅಂತ ಅರ್ಥ. ಹಾಗಾದ್ರೆ ಎರಡನೇದರಲ್ಲಿ ಮೈನಸ್ ಒಂದು, ಅಲ್ಲಿ ಋಣ ಚಿಹ್ನೆ ಇರುತ್ತೆ, ಏನೋ ಮೈನಸ್ ಒಂದು. ಮೂರನೇದರಲ್ಲಿ ಅದನ್ನ ಪೈ ಬೈ 2, ಅದೇನದು ಪೈ ಬೈ 2. ಅದಾಗ್ತಿರ್ತಾನೆ. ನಾಲ್ಕನೇದರಲ್ಲಿ ತಪ್ಪು, 0 ಅಂತ. ಅಲ್ಲಿ ಎಕ್ಸ್ ಸ್ಕ್ವೇರ್ ಇಲ್ಲ ಅಂದ್ರೆ ಅರ್ಥ ಏನು? ಏನಿದ್ರೆ ಎಕ್ಸ್ ಸ್ಕ್ವೇರ್ ನ ಸಹಗುಣಕಗಳನ್ನು ಬರೀರಿ ಅಂತ ಹೇಳಿದ್ರೆ, ಎಕ್ಸ್ ಸ್ಕ್ವೇರ್ ನ ಸಹಗುಣಕಗಳನ್ನು ಬರೀರಿ ಅಂತ ಅರ್ಥ ಹೇಳೋ. ಅಲ್ಲಿ ಎಕ್ಸ್ ಸ್ಕ್ವೇರ್ ಇಲ್ಲೇ ಇಲ್ಲಪ್ಪ ಅಂದ್ರೆ ಅದು ಸಹಗುಣಕ ಏನಾಗಿದೆ ಅಂತ ಅರ್ಥ? 0 ಆಗಿದೆ ಅಂತ ಅರ್ಥ ಆಯ್ತಲ್ಲ? ಹಾಗೆ ನಾಲ್ಕನೇ ಮೇನಿ ಬರುತ್ತೆ, ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಯ ಡಿಗ್ರಿಯನ್ನು ಬರೆಯಿರಿ ಅಂತಿದೆ. ಸೊ ಡಿಗ್ರಿ ಅಂದ್ರೆ ನಿಮ್ಗೆ ಗೊತ್ತಿದೆ, ಅದರಲ್ಲಿರ್ತಕ್ಕಂಥ ಅತಿ ಹೆಚ್ಚು ಘಾತ ಸೂಚಿಯನ್ನು ಹೇಳೋ, ಗರಿಷ್ಠ ಘಾತ ಸೂಚಿಯನ್ನ ಹೇಳು. ಮೊದಲನೇದರಲ್ಲಿ ಗರಿಷ್ಠ ಘಾತ ಸೂಚಿ ಎಷ್ಟಿದೆ? 3. ಎರಡನೇದರಲ್ಲಿ, ಮೂರನೇದರಲ್ಲಿ 1. ಟಿ ನ ಘಾತ 1 ಅಂತದು. ಟಿ ಒಂದು ಚರಾಕ್ಷರವಾಗಿದ್ದ ಘಾತ ಏನಾಗಿದೆ? 1. ಮೂರನೇದರಲ್ಲಿ ಅದೊಂದು ಸ್ಥಿರ ಬಹುಪದೋಕ್ತಿ, ಅದರ ಡಿಗ್ರಿ 0. ಅದೊಂದು ಸ್ಥಿರ ಬಹುಪದೋಕ್ತಿ, ಅದರ ಡಿಗ್ರಿ ಏನೋ 0. ಹಾಗೆ ಈ ಕೆಳಗಿನವುಗಳನ್ನು ರೇಖಾತ್ಮಕ, ವರ್ಗ ಮತ್ತು ಘನ ಬಹುಪದೋಕ್ತಿಗಳಾಗಿ ವರ್ಗೀಕರಿಸಿ. ಮೊದಲನೇದು ವರ್ಗ, ಯಾಕಂದ್ರೆ ಎಕ್ಸ್ ನ ಘಾತ 2 ಇದೆ, ಅದಲ್ಲ ಗರಿಷ್ಠ ಘಾತ ಸೂಚಿ 2 ಇದೆ. ಎರಡನೇದು ಘನ. ಮೂರನೇದು ವರ್ಗ. ನಾಲ್ಕನೇದು ರೇಖಾತ್ಮಕ. ಅಲ್ಲಿ ಏನಾಗಿದೆ, ನಾವು ನಿಮಗೆ ಇದನ್ನ ಮಾಡಬೇಕು, ಗೊಂದಲ ಮಾಡಬೇಕು ಅಂತೇಳಿ 1 ಪ್ಲಸ್ ಎಕ್ಸ್ ಬರೆಯೋದ್ರಲ್ಲಿ ಏನ್ ಮಾಡಿದ್ರೆ ಎಕ್ಸ್ ಪ್ಲಸ್ 1, ಹೌದಲ್ವಾ? ಎಕ್ಸ್ ಪ್ಲಸ್ 1 ಅಂತಾನೆ ಅರ್ಥ ಅದು, ಹೌದಲ್ವಾ? ಹಾಗೆ ಐದನೇದು ಅದು ಕೂಡ ರೇಖಾತ್ಮಕನೇ, ಅಲ್ಲಿ ಬಿ 0 ಆಗಿದೆ ಅಷ್ಟೇ, ಅದು ಕೂಡ ರೇಖಾತ್ಮಕನೇ. ಆರನೇದು ವರ್ಗ. ವರ್ಗ. ಏಳನೇದು ಘನ. ಘನ ಬಹುಪದೋಕ್ತಿ. ಸೊ ಅಭ್ಯಾಸ 2 ಪಾಯಿಂಟ್ ಬಂದಿರತಕ್ಕಂಥದ್ದನ್ನ ಇದನ್ನ ಏನ್ ಮಾಡ್ಬೇಕು? ಹೋಮ್ ವರ್ಕ್ ಮಾಡ್ಕೊಂಡು ಏನ್ ಮಾಡ್ಬೇಕು? ಲೆಕ್ಕಗಳನ್ನೆಲ್ಲ ಮಾಡ್ಕೊಂಡು ಬರ್ಬೇಕು. ಸೊ ಇವತ್ತಿನ ತರಗತಿಯಲ್ಲಿ ನೀವು ಯಾವ ಅಂಶಗಳನ್ನು ಕಲ್ತ್ರಿ? ಫಸ್ಟ್ನೇದಾಗಿ ಈ ರೇಖಾತ್ಮಕ, ಘನ, ಅದಕ್ಕಿಂತ ಮುಂಚೆ ಫಸ್ಟ್ ಏನ್ ಮಾಡಿದ್ರಿ? ಸ್ಥಿರ. ಫಸ್ಟ್ 0 ಏನಂತ ಕರೆದ್ವಿ? ಶೂನ್ಯ ಬಹುಪದೋಕ್ತಿ. ವಾಸ್ತವ ಸಂಖ್ಯೆಗಳನ್ನ ಸ್ಥಿರ ಬಹುಪದೋಕ್ತಿಗಳಂತ ಕರೆದ್ವಿ. ಘಾತ ಸೂಚಿ 1 ಇದ್ರೆ ಘಾತ ಸೂಚಿ, ಗರಿಷ್ಠ ಘಾತ ಸೂಚಿ 2 ಇದ್ರೆ ವರ್ಗ ಬಹುಪದೋಕ್ತಿ. ಗರಿಷ್ಠ ಘಾತ ಸೂಚಿ 3 ಇದ್ರೆ ಘನ ಬಹುಪದೋಕ್ತಿ. ಆನಂತರ ರೇಖಾತ್ಮಕ ಬಹುಪದೋಕ್ತಿ ಆದರ್ಶ ರೂಪ ಯಾವುದು? ax ಸ್ಕ್ವೇರ್ ಪ್ಲಸ್ b. ಹಾಗೆ ವರ್ಗ ಬಹುಪದೋಕ್ತಿ ಆದರ್ಶ ರೂಪ ಯಾವುದು? ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c. ಹಾಗೆ ಘನ ಬಹುಪದೋಕ್ತಿ ಆದರ್ಶ ರೂಪ ax ಕ್ಯೂಬ್ ಪ್ಲಸ್ bx ಸ್ಕ್ವೇರ್ ಪ್ಲಸ್ cx ಪ್ಲಸ್ d. ಇಲ್ಲಿ a b c ಮತ್ತು d ಗಳು ಏನವು? ವಾಸ್ತವ ಸಂಖ್ಯೆ. ವಾಸ್ತವ ಸಂಖ್ಯೆಗಳಾಗಿದ್ದು ಪ್ರತಿಯೊಂದು ಬಹುಪದೋಕ್ತಿಯಲ್ಲಿ ಏನೇ ಬೆಲೆ
ಆಗಿರ್ಬೇಕು. 0 ಅಂದ್ರೆ ಏನಾಗುತ್ತೆ? ಅದು ಆ ಗುಂಪು ಬಂದ್ಬಿಟ್ಟು ಹಿಂದಿನ ಗುಂಪಿಗೆ ಹೋಗುತ್ತೆ. ಆ ಗುಂಪು ಬಂದ್ಬಿಟ್ಟು ಏನಾಗುತ್ತೆ? ಹಿಂದಿನ ಗುಂಪಿಗೆ. ಹಾಗಾಗಿ ಇಲ್ಲಿ ಏನಿರ್ಬೇಕು? ಏನಕ್ಕಂತ ಎ ಇಸ್ಕೊಟ್ಟು ಏನಾಗಿರ್ಬಾರ್ದು? 0 ಆಗಿರ್ಬಾರ್ದು. ಎ ಇಸ್ಕೊಟ್ಟು 0 ಆಗಿರ್ಬಾರ್ದು. ಸೊ ನಿನ್ನೆ ಹಿಂದಿನ ತರಗತಿಯಲ್ಲಿ ಏಕಪದೋಕ್ತಿ ದ್ವಿಪದೋಕ್ತಿ ಬಹುಪದೋಕ್ತಿ ಅಂದ್ರೆ ಏನು, ಅನಂತರ ಏಕಪದೋಕ್ತಿ ದ್ವಿಪದೋಕ್ತಿ ತ್ರಿಪದೋಕ್ತಿಗಳಂದ್ರೆ ಏನಂತ ಕಲ್ತ್ಕೊಂಡ್ವಿ. ಇವತ್ತಿನ ತರಗತಿಯಲ್ಲಿ ಏಕಪದನೋ ದ್ವಿಪದನೋ ತ್ರಿಪದನೋ ಬೇರೆ ಪ್ರಶ್ನೆ, ಬಟ್ ಘಾತ ಸೂಚಿಯನ್ನು ಆಧರಿಸಿ ಅದನ್ನು ಮತ್ತೆ ಬೇರೆ ಬೇರೆ ವರ್ಗಗಳಾಗಿ ವಿಂಗಡಿಸಿ. ಏನೇನಂತ? ಶೂನ್ಯ ಬಹುಪದೋಕ್ತಿ, ಸ್ಥಿರ ಬಹುಪದೋಕ್ತಿ, ಮೊದಲ್ವಾ ರೇಖಾತ್ಮಕ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ ಮತ್ತು ಘನ ಬಹುಪದೋಕ್ತಿ. ಅದಾಯ್ತಲ್ಲ? ಮರಿದಾಗಿ ಏನ್ ಮಾಡ್ಬೇಕು? ನಾಳೆ ಬರುವಾಗ ಎಷ್ಟು ಅಭ್ಯಾಸ ಎಷ್ಟು? 2.1 ಹೋಮ್ವರ್ಕ್ ಎಲ್ಲ ಹಾಕಬೇಕು. ಅಭ್ಯಾಸ 2.2 2.2 ಹೋಮ್ವರ್ಕ್ 2.1